ಮಕ್ಕಳ ಬೆಳವಣಿಗೆಗೆ ಪೂರಕ ಆಗುವ ಹಾಗೆ ಪಾಲಕರು ಯಾವ ರೀತಿ ವರ್ತಿಸಬೇಕು ಅದನ್ನು ಹೇಳಿ. ಪೇರೆಂಟ್ಸ್ಗೆ ಈ ಓವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಸ್ಟೇಬಲ್ ಅಟ್ಮಾಸ್ಫಿಯರ್ ಇದೆರಡು ಬಗ್ಗೆ ಕನ್ಫ್ಯೂಷನ್ ಇರೋದ್ರಿಂದ ಆಲ್ ದೇ ನೀಡ್ ಟು ಡೂ ಈಸ್ ಮಕ್ಕಳಿಗೆ ಮನೆಯಲ್ಲಿ ಒಂದು ಸ್ಟೇಬಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಒಂದು ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಸೋ ಸ್ಟೇಬಲ್. ಆ ಮಗುಗೆ ಯಾವುದರಲ್ಲೂ ಹೆದರಿಕೆ ಇರಬಾರ್ದು. ಒಂದು ಸಲ ಕಡಿಮೆ ಮಾರ್ಕ್ಸ್ ಬಂತ ದಟ್ ಈಸ್ ಓಕೆ. ಆ ಮಗುಗೆ ಭಯದಿಂದ ತಂದೆ ತಾಯಿಗಳಿಗೆ ಹೆಂಗೆ ಹೇಳೋದು ಅನ್ನೋ ಒಂದು ಭಯ ಕ್ರಿಯೇಟ್ ಆಗಬಾರ್ದು. ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈ ಪಾಯಿಂಟ್, ಕ್ರಿಯೇಟಿಂಗ್ ಅ ಸ್ಟೇಬಲ್ ಎನ್ವೈರ್ಮೆಂಟ್. ಸುಧಾ, ಮತ್ತಿನ್ನೊಂದು ತಪ್ಪಾಗ್ತಾ ಇದೆ ಕೆಲವು ಪೇರೆಂಟ್ಸಲ್ಲಿ, ಎಲ್ಲರಲ್ಲೂ ಅಂತ ಹೇಳೋದಿಲ್ಲ. ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಕನ್ಸ್ಯೂಮರ್ಸ್ ಆಗಿ ನೋಡ್ತಾ ಇದ್ದಾರೆ, ಗ್ರಾಹಕರಾಗಿ. ವಿಚ್ ಮೀನ್ಸ್ ನಾವು ಇಷ್ಟೊಂದು ಕಷ್ಟಪಟ್ಟು ನಾವು ಇಷ್ಟೊಂದು ತ್ಯಾಗ ಮಾಡಿ ನಿನ್ನನ್ನು ಓದಿಸ್ತಾ ಇದ್ದೀವಿ, ಆದ್ದರಿಂದ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಈ ಕಾಲೇಜ್ಗೆ ಹೋಗಬೇಕು, ಈ ಯೂನಿವರ್ಸಿಟಿಗೇ ಹೋಗಬೇಕು, ಅದರಿಂದ ಇಷ್ಟಿಷ್ಟೇ ಮಾರ್ಕ್ಸ್ ತಗೋಬೇಕು, ನಮ್ಗೆ ಇನ್ನು ಜಾಸ್ತಿ ಡೊನೇಷನ್ ಕೊಡೋಕ್ಕೆ ಆಗೋದಿಲ್ಲ ಅಂಥ ಒಂದು ಪ್ರೆಷರ್ ಗೊತ್ತಿಲ್ಲದೇ ಪೇರೆಂಟ್ಸ್ಗೆ ಹೀಗೆ ಹಾಕ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಂಡು ಬಿಟ್ಟರೆ ನಾವು ಆ್ಯಸ್ ಪೇರೆಂಟ್ಸ್ ಚೇಂಜ್ ಮಾಡ್ಕೊಳ್ಬಹುದು. ಗೊತ್ತಿಲ್ಲದೇ ಪೇರೆಂಟ್ಸು ಮಕ್ಕಳನ್ನ ಬೆಳೆಸಬೇಕು, ಅವ್ರಿಗಿಂತ ಒಳ್ಳೆ ಜೀವನ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಒಳ್ಳೆ ಸದುದ್ದೇಶ. ಬಟ್ ಅದರದ್ದು ಮೀನ್ಸ್ ಆಫ್ ಗೆಟ್ಟಿಂಗ್ ದೇರ್ ಅಲ್ಲೆಲ್ಲೋ ತಪ್ಪಾಗ್ತಾ ಇದೆ. ಏನಾಗ್ತಾ ಇದೆ, ಪೇರೆಂಟ್ಸ್ ಆರ್ ಲುಕ್ಕಿಂಗ್ ಎಟ್ ದರ್ ಚಿಲ್ಡ್ರನ್ ಆ್ಯಸ್ ಕನ್ಸ್ಯೂಮರ್ಸ್, ಗ್ರಾಹಕರಾಗಿ. ನಾನು ಇದನ್ನು ತುಂಬ ಸ್ಟೂಡೆಂಟ್ಸಿಂದ, ಕಾಲೇಜ್ ಸ್ಟೂಡೆಂಟ್ಸಿಂದ ಕೇಳಿದ್ದೀನಿ. ಎಸ್ಪೆಷಲಿ ವೆನ್ ದೇ ಗೋ ಎಟ್ ಅ ಹೈಯರ್ ಲೆವೆಲ್, ಏನು IIT-ನಲ್ಲಿರಬಹುದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರಬಹುದು, ಅಷ್ಟು ಬುದ್ಧಿವಂತ ಮಕ್ಕಳು ಎಷ್ಟೊಂದು ಸೂಯಿಸೈಡ್ಸ್ ಆಗ್ತಿದೆ ಈ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಆಗ್ತಾಯಿದೆ. ಸೊ ಅದೇ ರೀತಿ ಎಲ್ಲ ಕಡೆನೂ ಅಷ್ಟೇ. ಇದು ಒಂದನ್ನು ನಾವು ಆ್ಯಸ್ ಪೇರೆಂಟ್ಸ್ ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಎಷ್ಟು ಆಗುತ್ತೋ ಆ ಥರ ಬೆಳೆಸಿ ಅದೇ ಲೈನಲ್ಲಿ ಕರ್ಕೊಂಡು ಹೋಗೋದು ತುಂಬ ಮುಖ್ಯ, ರಾದರ್ ದೆನ್ ಪುಟಿಂಗ್ ಪ್ರೆಷರ್ ಆನ್ ದ ಕಿಡ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿ ಬಯಸ್ತೀನಿ. ಸುಧಾ, ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಉಳಿದಿರೋದು, ಮನೆ ಅನ್ನೋದು ಮಗುವಿಗೆ ಅತ್ಯಂತ ಸುರಕ್ಷಿತವಾದ ಜಾಗ. ತಾಯಿ ಬಿಟ್ಟರೆ ತನಗೆ ಅತ್ಯಂತ ಮುಖ್ಯ, ಮಹತ್ವ ಅಂತ ಭಾವಿಸೋ ಮಗುವಿಗೆ ಮನೆ. ಆದರೆ ಅದೇ ಮನೆಯೇ ಒತ್ತಡದ ಜಾಗವಾದರೆ, ಅದೇ ಮನೆಯಲ್ಲಿಯೇ ಮಗುವಿಗೆ ಸಂತೋಷ, ಖುಷಿ ಇಲ್ಲ ಅಂದರೆ ಆ ಮಗು ಇನ್ನು ಎಲ್ಲಿ ಹೋಗೋಕ್ಕೆ ಸಾಧ್ಯ? ನೀವು ಹೇಳಿದ ಹಾಗೇ ಅನೇಕ ಒತ್ತಡಗಳ ಕಾರಣಕ್ಕಾಗಿಯೇ ಬಹಳಷ್ಟು ಜನ ಆತ್ಮಹತ್ಯೆಗೆ ಒಳಗಾಗುವಂಥದ್ದಿರ್ಬೋದು, ಖಿನ್ನತೆಗೆ ಒಳಗಾಗುವಂಥದ್ದಿರ್ಬೋದು, ಅಥವಾ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳನ್ನು ತಂದುಕೊಳ್ಳೋದಿರ್ಬೋದು. ಇವೆಲ್ಲವೂ ಆಗ್ತಾಯಿದೆ. ಅಂದರೆ ಪೇರೆಂಟಿಂಗನ್ನು ನಾವು ಎಷ್ಟೊಂದು ವಿಶಾಲವಾದ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ಈ ಹಿಂದೆ ಅರ್ಥ ಮಾಡ್ಕೊಂಡ ಹಾಗೆ ಮೈಂಡ್ಫುಲ್ ಪೇರೆಂಟಿಂಗಲ್ಲಿ ಹೇಗಿದ್ದಾರೋ ಹಾಗೆ ಸ್ವೀಕರಿಸುವ, ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ, ವರ್ತಮಾನದಲ್ಲೇ ಬದುಕೋದನ್ನು ಕಲ್ತ್ಕೊಂಡಾಗ ಮಕ್ಕಳನ್ನು ಕೂಡ ಅವರ ಮಿತಿಗಳ ಮಧ್ಯೆಯೇ ನಾವು ಪ್ರೀತಿಸಬಲ್ಲೆವು. ಮಕ್ಕಳನ್ನು ಕೂಡ ಅವರ ಮಿತಿಗಳ ಮಧ್ಯೆಯೇ ಅವರ ಸಾಧ್ಯತೆಗಳನ್ನು ಅವರಿಗೆ ತೋರಿಸಬಲ್ಲೆವು. ಈ ಕೆಲಸವನ್ನು ಇವತ್ತು ಪೇರೆಂಟಿಂಗ್ ಅನ್ನೋದು ಮಾಡಬೇಕಾಗಿದೆ. ಅದು ತಂದೆ ಮಾಡಬಹುದು, ತಾಯಿ ಮಾಡಬಹುದು, ಅಜ್ಜ ಮಾಡಬಹುದು, ಅಜ್ಜಿ ಮಾಡಬಹುದು. ಮನೆಯಲ್ಲಿ ಇರುವ ಪ್ರತಿಯೊಬ್ಬರೂ ಕೂಡ ಮಗುವಿನ ಬೆಳವಣಿಗೆಗಾಗಿ ಪ್ರಯತ್ನಿಸಬೇಕಾಗಿದೆ. ಇದು ಇಡೀ ಮನೆಯವರ ಜವಾಬ್ದಾರಿ ಅನಿಸಿದೆ. ಅಂದರೆ ಇಡೀ ಮನೆ ಮಗುವಿಗೆ ಅತ್ಯಂತ ಸುರಕ್ಷಿತ ಅನ್ನೋದು ಕೇವಲ ಸೆಕ್ಯೂರಿಟಿಯ ದೃಷ್ಟಿಯಿಂದ ಅಲ್ಲ, ಸುರಕ್ಷಿತ ಅನ್ನುವುದು ಮಾನಸಿಕವಾದಂಥ ಬಹುದೊಡ್ಡ ಭದ್ರತೆಯ, ನೆಮ್ಮದಿಯ ಭಾವನೆಯನ್ನು ಮಗುವಿಗೆ ಕೊಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆ ತಮಗೆ ತಿಳಿಸಿದೆ. ಪ್ರಾಯಶಃ ಈ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿಯೇ ಬದಲಾವಣೆ ತಂದುಕೊಳ್ಳೋದಕ್ಕೆ ಇದು ಸಹಾಯ ಆಗಬಹುದು ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಭರವಸೆಯನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಮಸ್ತೆ.